ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಹಿಂದಿನ ಬ್ಲಾಗಿಂದು ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತಿದ್ದು. ಮಿಸ್ ಮಾಡ್ಕೊಬೇಡ ಚಾನ್ಸ್ನ. ಮದ್ವೆ ಹುಡ್ಗನ್ ಕಟ್ಟಪ್ಪ, ನೋಡೋಣ ಎಷ್ಟ್ ಕೊಡ್ತಾನೆ. ಫೋನ್ ಪೇ ಎಲ್ಲ ಇಲ್ಲ, ನಾವ್ ಅದೆಲ್ಲ ಒಪ್ಪಲ್ಲ. ಸಭೆಯಲ್ಲಿ ತೋರ್ಸ್ಬೇಕು. ಈ ಕಡೆ ಬಾರೋ ಪುನರ್ವ. ಅದೇ ನೋಡ್ತಾ ಇದೀನಿ ಯಾರ್ಯಾರು ಎಷ್ಟೆಷ್ಟು ಕೊಡ್ತಾ ಇದಾರೆ ಅಂತ. ಅರಿಶಿನ ಶಾಸ್ತ್ರ ಎಲ್ಲ ಆದಮೇಲೆ ನನ್ನ ನಾದಿನಿ, ನನ್ನ ಚಿಕ್ಕತ್ತೆ ಮಗಳು ಎಲ್ಲರೂ ಅವರ ಅಣ್ಣ ತಮ್ಮಂದಿರಿಗೆ ರಾಖಿ ಎಲ್ಲ ಕಟ್ಟಿದ್ರು. ಅದಾದಮೇಲೆ ರಾತ್ರಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅದ್ರದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ತಾಯಿದ್ರು. ಸೊ ಒಬ್ಬರೇ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಸೇರಿಕೊಂಡು ಹೆಲ್ಪ್ ಮಾಡ್ತಾ ಇದ್ವಿ. ಚಪಾತಿ ಮಾಡೋದು, ಪಲ್ಯಕ್ಕೆಲ್ಲ ಹೆಚ್ಕೊಡೋದು ಎಲ್ಲನೂ. ಇದು ನೋಡಿ ನಮ್ಮ ದೊಡ್ಡಮ್ಮ ಚಪಾತಿ ಬೇಯಿಸ್ತಿದ್ದಾರೆ. ಅಲ್ಲ, ಒಂದೇ ಒಂದ್ ಚಪಾತಿ ಅವ್ರು ಬೇಯಿಸ್ತಿರೋದು ಇದೇ ಫಸ್ಟ್. ನಾನ್ ಬೇಯಿಸ್ತಿರೋಳು. ಇವ್ರು ನೋಡಿ ಎಷ್ಟು ಡುಮ್ಮಕ್ಕಿದ್ದಾರೆ ಇವರು. ನೋಡಿ ಎಕ್ಸ್ಪರ್ಟ್ ಇವರು ಚಪಾತಿ ಬೇಯಿಸೋದ್ರಲ್ಲಿ. ವಿಡಿಯೋ ಮಾಡ್ತಾನಲ್ಲ. ನೋಡಿ ಇವರು ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಇವರು ನಮ್ಮ ಕುಶಲ್ ಚಿಕ್ಕು. ಇವರು ನಮ್ಮಮ್ಮ ಹೆಲ್ಪ್ ಮಾಡ್ತಿದ್ದಾರೆ. ಇವರು ನಮ್ಮ ಕವಿತಾ ಚಿಕ್ಕಿ ಚಪಾತಿ ಹರಿತಿದ್ದಾರೆ. ಕ್ಲೀನ್ ಆಗಿ ಬರ್ಲಿ, ಏನೇನೋ ತೋರಿಸ್ಕೊಡಂಗಿಲ್ಲ. ಇವರು ನಮ್ಮ ನಂದಿನಿ ಆಂಟಿ ಅತ್ತೆ ಲೀಲಿ ಬೇಯಿಸ್ತಿದ್ದಾರೆ ಚಪಾತಿ. ಎರಡೆರಡು ಕಡೆ ಬೇಯಿಸ್ತಿದ್ದಾರೆ ಚಪಾತಿನ. ನೋಡಿ ಇವರು ನಮ್ಮಪ್ಪ, ಇವರು ನಮ್ಮ ಮಾಮ ಗುರು ಅಂತ. ಇಲ್ಲಿ ನಿಧಿ. ಮೆಹಂದಿ ಹೆಂಗ್ ಹಾಕಿಸ್ಬೇಕು ಅಂದ್ರೆ ಸೊ ಫ್ರೆಂಡ್ಸ್, ಇವಾಗ ನೆನ್ನೆ ಅರಿಶಿನ ಶಾಸ್ತ್ರ ಎಲ್ಲ ಆಯಿತು. ಇವತ್ತು ಮೆಹಂದಿ ಶಾಸ್ತ್ರ. ಸೊ ರೆಡಿ ಆಗಿದ್ದೀವಿ. ಈಗ ಮೆಹಂದಿ ಹಾಕೋರು ಬಂದಿದ್ದಾರೆ. ಸೊ ಇವಾಗ ಹಾಕಿಸ್ಕೋಬೇಕು. ಟ್ರೆಡಿಷ್ನಲ್ ಅರಬಿಕಾ ನೋಡಿಬಿಟ್ಟು ಹಾಕ್ಸೋಣ. ಇವಾಗ ಫಸ್ಟು ಮಕ್ಕಳಿಗೆಲ್ಲ ಹಾಕ್ತಾ ಇದ್ದಾರೆ. ಸೊ ಮಕ್ಳಿಗೆ ಹಾಕಿದ್ರೆ ಆಮೇಲೆ ನಾವು ಹಾಕಿಸ್ಕೋಬೋದು. ಸೊ ನಾವು ಇವಾಗ ಬನ್ನಿ ತೋರಿಸ್ತೀನಿ ಹಾಕೋದನ್ನ. ಆ್ಯಕ್ಚುಲಿ ಮದುವೆ ಇದ್ದಿದ್ದು ಸಂಡೇ ಮಂಡೇ. ಸೊ ನಮಗೆ ಸ್ಯಾಟರ್ಡೆ ಫುಲ್ ದಿನ ಫ್ರೀಯಾಗಿ ಸಿಕ್ತು. ಸೊ ಅವತ್ತಿನ ದಿನ ಮೆಹಂದಿ ಸಂಗೀತ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಮೆಹಂದಿಗೆ ಅಂತಂದರೆ ಒಂಥರ ಗ್ರೀನ್ ಕಲರ್ ಶೇಡ್ಸಲ್ಲಿ ಡ್ರೆಸ್ಸು ಇಲ್ಲ ಸ್ಯಾರಿನೋ ಹಾಕ್ಕೊಳ್ಳೋಣ ಅಂತ ಫಸ್ಟೇ ಎಲ್ಲ ಮಾತಾಡ್ಕೊಂಡಿದ್ವಿ. ಅದರಂತೆ ಎಲ್ಲರೂ ಅದೇ ಶೇಡ್ಸ್ ಕಲರಲ್ಲಿ ಹಾಕ್ಕೊಂಡಿದ್ರು ಸತ. ಸೊ ಊರಿಂದ ಮನೆಗೇ ಒಬ್ಬರು ಮೆಹಂದಿ ಆರ್ಟಿಸ್ಟ್ನ ಕರೆಸಿದ್ವಿ. ತುಂಬ ಚೆನ್ನಾಗಿ ಮೆಹಂದಿ ಎಲ್ಲ ಹಾಕ್ತಾರೆ. ಸೊ ಅರಾಬಿಕ್ ಸ್ಟೈಲ್, ಟ್ರೆಡಿಷ್ನಲ್ ಎಲ್ಲ ಹಾಕ್ತಾರಂತೆ. ಬಟ್ ನಾವೆಲ್ಲರೂ ಅರಾಬಿಕ್ ಸ್ಟೈಲೇ ಹಾಕಿಸ್ಕೊಂಡ್ವಿ. ಯಾಕೆಂದರೆ ಟ್ರೆಡಿಷ್ನಲ್ ಹಾಕಬೇಕಂದ್ರೆ ತುಂಬಾ ಟೈಮ್ ತೊಗೊಳುತ್ತೆ. ಬಟ್ ನಾವು ತುಂಬ ಜನ ಇದ್ವಿ, ಅವರು ಒಬ್ಬರೇ ಬಂದಿದ್ದು. ಅದಕ್ಕೋಸ್ಕರ ಎಲ್ಲರೂ ಅರಾಬಿಕ್ ಸ್ಟೈಲೇ ಹಾಕಿಸ್ಕೊಂಡ್ವಿ. ಸೊ ಫಸ್ಟು ಎಲ್ಲ ಚಿಕ್ಕ ಮಕ್ಕಳಿಗೆ ಹಾಕ್ಸಿದ್ವಿ, ಆಮೇಲೆ ದೊಡ್ಡವರು ಹಾಕಿಸ್ಕೊಂಡ್ವಿ. ಯಾಕೆಂದರೆ ಚಿಕ್ಕ ಮಕ್ಕಳು ಜಾಸ್ತಿ ಹೊತ್ತು ಎಲ್ಲ ಮೆಹಂದಿ ಎಲ್ಲ ಇಟ್ಕೊಳ್ಳೋದಿಲ್ಲ, ಹಠ ಮಾಡ್ತಾರೆ ಎಲ್ಲ ತೆಗೆದು ಬಿಡಬೇಕು ಅಂತ. ಸೊ ಅದಕ್ಕೆ ಅವ್ರಿಗೆ ಹಾಕಿಸಿ ಸ್ವಲ್ಪ ಡ್ರೈ ಆದಮೇಲೆ ತೆಗಿಬೋದು, ಆಮೇಲೆ ನಾವೆಲ್ಲ ಹಾಕೋಬೋದು ಅಂತ.
ಸೊ ನನ್ನ ಮಗಳು ತೋರಿಸ್ತಾ ಇದ್ದಾಳೆ. ಅವಳಿಗೆ ಫಸ್ಟ್ ಸ್ಟಾರ್ಟಿಂಗ್ ಖುಷಿ ಆಯಿತು ಹಾಕ್ಕೊಂಡಿದ್ದು, ಆಮೇಲೆ ಸಾಕಾಯಿತು ಅಮ್ಮ ವಾಶ್ ಮಾಡು ಅಂತ ಕೇಳ್ತಾನೆ ಇದ್ಲು. ಬಟ್ ಡಿಸೈನ್ಸ್ ಅಂತೂ ಎಲ್ಲನೂ ಡಿಫ್ರೆಂಟಾಗಿ ಹಾಕಿದ್ರು. ಅಮ್ಮ ಅಜ್ಜೋ ಆಂಟಿ ದೊಡ್ಡಮ್ಮ ಇಲ್ಲಿ ನೋಡಿ ದೊಡ್ಡಮ್ಮ ಟೀ ಬೇಕಾ ದೀಪು ಟೀ ಕೊಡು ಅಶ್ವಿನಿ ಈಗ ಏಸು ಸೊ ಚಿಕ್ಕ ಮಕ್ಕಳಿಗೆ ಹಾಕೋಕ್ಕೆ ತುಂಬಾ ಟೈಮ್ ತೊಗೊಂತು. ಯಾಕೆ ಅಂದರೆ ಆ ಮಕ್ಕಳು ಕರೆಕ್ಟಾಗಿ ಕೈನ ಕೊಡೋದಿಲ್ಲ ಮೆಹಂದಿ ಹಾಕೋಕ್ಕೆ, ಮತ್ತು ಹಾಕಬೇಕಾದ್ರೆ ಶೇಕ್ ಮಾಡ್ತಾ ಇರ್ತಾರೆ. ಸೊ ಅವರು ಸ್ಟ್ರೈಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾನೆ ಇದ್ರು. ಬಟ್ ಮಕ್ಕಳಲ್ವಾ, ಅವ್ರಿಗೆ ಗೊತ್ತಾಗಲ್ಲ ಅಷ್ಟಾಗಿ. ಆದ್ರೂ ಎಲ್ಲ ಮಕ್ಳಿಗೂ ತುಂಬ ಚೆನ್ನಾಗಿ ಹಾಕಿದ್ರು. ಸೊ ಎಲ್ಲ ಮಕ್ಕಳನ್ನು ಒಂದು ರೌಂಡಾಗಿ ನಿಲ್ಲಿಸಿ ವಿಡಿಯೋನ ತೆಗಿತಾ ಇದ್ದೆ. ಅವ್ರಿಗಂತೂ ಫುಲ್ ಖುಷಿ ನಾನು ವಿಡಿಯೋನ ತೆಗಿತಾ ಇದ್ದಿದ್ದು. ನಿಧಿ ತಕ್ಕಳವ ಇಲ್ಲಿ ಅವನಿಗೂ ಹೇಳ್ತಿದ್ದೀನಿ ನಿನ್ ಕರಾಟೆ ಎಲ್ಲ ಅದ್ರ ಮೇಲೆ ಅಮ್ಮ ಫುಲ್ ವಿಡಿಯೋ ಮಾಡ್ಬೇಕು. ಫೈನಲಿ ಎರಡು ಕೈಗೂ ಮೆಹಂದಿ ಹಾಕಿಸ್ದೆ. ನನಗಂತೂ ಮೆಹಂದಿ ಡಿಸೈನ್ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ಇನ್ನು ಬ್ಯಾಕ್ ಸೈಡ್ ಹಾಕಬೇಕಿತ್ತು. ಸೊ ಇದು ಸ್ವಲ್ಪ ಡ್ರೈ ಹಾಕಾದ್ಮೇಲೆ ಬ್ಯಾಕ್ ಸೈಡ್ ಹಾಕ್ತೀನಿ ಅಂತ ಹೇಳಿದರು. ಫೋಟೋ 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 ಇಲ್ಲಿ ಸಿರಿ 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 ಅಲ್ಲಿ ನೋಡು ಮಗ್ಳೆ. ಮೆಹಂದಿ ಸ್ವಲ್ಪ ಡ್ರೈ ಎಲ್ಲ ಆದಮೇಲೆ ಅವರು ಮೆಹಂದಿ ಹಾಕೋರು ಸತ ಹೇಳಿದರು. ಬಟ್ ನಮಗೂ ಸತ ಗೊತ್ತಿತ್ತು ಶುಗರ್ ಸಿರಪ್ನ ಹಾಕೋಬೇಕು ಅಂತ, ತುಂಬ ಚೆನ್ನಾಗಿ ಕಲರೆಲ್ಲ ಬರುತ್ತೆ ಅಂತ. ನಾವಂತೂ 1-2 ಟೈಮ್ಸ್ ಹಾಕ್ಕೊಂಡ್ವಿ ಶುಗರ್ ಸಿರಪ್ನ. ಕೈ 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 ಮೇಲೆ ಬಂತೇನೆ ದಿವ್ಯಾ ಅದೇ ರೆಕಾರ್ಡ್ ಕಣಲ್ಲಿ. ಸೊ ನಾವೆಲ್ಲರೂ ಎರಡು ಕೈಗೂ ಮೆಹಂದಿನ ಹಾಕಿಸ್ಕೊಂಡ್ವಿ. ಬಟ್ ನಮ್ಮ ಅತ್ತೆ ಅವರ ಅಕ್ಕ ತಂಗಿಯರೆಲ್ಲರೂ ಒಂದೇ ಕೈಗೆ ಸಾಕು ಅಂತ ಹಾಕಿಸ್ಕೊಂಡ್ರು. ಸೊ ಮೆಹಂದಿ ಹಾಕೋರು ಸತ ಹೇಳಿದರು ಫುಲ್ ಡ್ರೈ ಎಲ್ಲ ಆದಮೇಲೆ ವಾಶ್ ಮಾಡಿಬಿಡಿ ನೀರಲ್ಲಿ, ಜಸ್ಟ್ ರಬ್ ಮಾಡಿ ಆಮೇಲೆ ಕೊಬ್ಬರಿ ಎಣ್ಣೆನ ಹಚ್ಚಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಸೊ ಎಲ್ಲರೂ ಅದರಂತೆ ಫಾಲೋ ಮಾಡಿದ್ವಿ. ಅವರೇನ ಆಶೀರ್ವಾದ ಕೊಡ್ತಾರೆ. ಅಲ್ಲ ದೊಡ್ಡವರೇನ ಆಶೀರ್ವಾದ ಮಾಡ್ತಾರಂಗೈತೆ ಹುಡುಗಂಗೆ. ಫೈನಲಿ ಮೆಹಂದಿ ಫಂಕ್ಷನ್ ತುಂಬಾ ಚೆನ್ನಾಗಿ ಆಯಿತು. ಸೊ ಎಲ್ಲ ವೀಡಿಯೋಸು ಫೋಟೋಸು ಎಲ್ಲ ತೆಗೆಸ್ಕೊಂಡ್ವಿ. ನೆಕ್ಸ್ಟು ಸಂಗೀತನ ಸ್ಟಾರ್ಟ್ ಮಾಡಿದ್ವಿ ಇಮಿಡಿಯೇಟಾಗಿ. ಸೊ ಎಲ್ಲರೂ ಡ್ಯಾನ್ಸು ಹಾಡು ಎಲ್ಲ ತುಂಬಾ ಚೆನ್ನಾಗಿತ್ತು. ಇವಾಗ ಟ್ರೆಂಡಿಂಗ್ ಸಾಂಗ್ಸ್ ಯಾವ್ದ್ಯಾವ್ದಿದೋ ಅದಕ್ಕೆಲ್ಲದಕ್ಕೂ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ನಮ್ಮ ಚಿಕ್ಕತ್ತೆ ಮೊಮ್ಮಗಳು
ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಸೊ ಅವಳು ಹೇಳ್ಕೊಡ್ತಾ ಇದ್ಲು ನಮಗೆಲ್ಲರಿಗೂ, ನಾವು ಮಾಡ್ತಾ ಇದ್ವಿ. ಸೊ ಸಾಂಗ್ ಬಂದುಬಿಟ್ಟು ನಾವು ಡ್ಯಾನ್ಸ್ ಮಾಡ್ತಾ ಇರೋದು ಬ್ಯಾಂಗಲ್ ಬಂಗಾರಿ. ಸಾಂಗ್ ಹಾಕೋಣ ಅಂದರೆ ಕಾಪಿರೈಟ್ಸ್ ಬರುತ್ತೆ ಅಂತ ಹಾಕಲಿಲ್ಲ, ಜಸ್ಟ್ ಅದಕ್ಕೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ನಾವೇನು ಪ್ರಾಕ್ಟೀಸು ಏನೂ ಮಾಡಿಲ್ಲ, ಇನ್ಸ್ಟೆಂಟಾಗಿ ಹಾಗೇ ಡ್ಯಾನ್ಸ್ ಮಾಡಿದ್ದು. ಅವಳು ಹೇಳ್ಕೊಡ್ತಾ ಇದ್ಲು, ನಾವು ಹಾಗೆ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಸಾಂಗು ಅಷ್ಟೇ ಫುಲ್ ಟ್ರೆಂಡಿಂಗಲ್ಲಿದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿ ಬಂತು. ಅದಾದಮೇಲೆ ಹಾಡೆಲ್ಲ ಹಾಡಿದ್ವಿ. ಯಾರದೇ ಮನೇಲಿರ್ಬೋದು, ಮದುವೆ ಅಂದರೆ ಸಂಭ್ರಮ ಸಡಗರ ಫುಲ್ ಮನೆ ಮಾತಾಗಿರುತ್ತೆ. ಏಕೆಂದರೆ ಎಲ್ಲ ಕಸಿನ್ಸ್ ಎಲ್ಲ ಸೇರ್ಕೊಂಡಿರ್ತೀವಿ, ಫುಲ್ ಎಂಜಾಯ್ ಮಾಡ್ತೀವಿ. ನಾವಂತೂ 4-5 ದಿನ ಹೇಗೆ ಹೋಯ್ತು ಅಂತ ಗೊತ್ತೇ ಆಗಿಲ್ಲ, ಏಕೆಂದರೆ ಎಲ್ಲರೂ ಒಟ್ಟಿಗೆ ಇದ್ವಿ. ಟೈಮ್ ಅಂತೂ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಒಳ್ಳೆ ತಲೆಗೆಲ್ಲ ಇಲ್ಲ ಇರ್ತಾ ಇದ್ದಾಳೆ. ಸೊ ತಿಂಡಿ ಎಲ್ಲ ಡಿಸೈಡ್ ಮಾಡ್ತಾಯಿದ್ರು, ಆಮೇಲೆ ಎರಡೂ ಕ್ಯಾನ್ಸಲ್ ಮಾಡಿ ಪೂರಿನ ಮಾಡಿದರು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್.